ಮಾಡ್ತಾ ಇದ್ದೀರಾ? ಏನು ಕಾರ್ಯಕ್ರಮ ಇಲ್ಲ, ಪೂಜೆ ಮಾಡ್ತೀವಿ, ಅನುದಾನ ಮಾಡ್ತೀವಿ. ಹಾಂ, ನಮ್ಮ ಟ್ರೂಪಲ್ಲಿ ಒಂದು 50-60 ಜನ ಅಷ್ಟೇ. 40 ಕಿಲೋಮೀಟ್ರು. ಎಲ್ಲ ವ್ಯವಸ್ಥೆ ಐತೆ, ತಿಂಡಿ ಊಟ ಮನ್ಗೋ ವ್ಯವಸ್ಥೆ. ಏನು ಪ್ರೇರಣೆ, ನಮ್ಮ ಆತ್ಮಸಾಕ್ಷಿ ಮನಸ್ಸಾಕ್ಷಿ ಚೆನ್ನಾಗಿರ್ಬೇಕು. ಒಳ್ಳೆ ಸಮಾಜಕ್ಕೆ ನಾವೇನಾದ್ರು ಒಂದು ಒಳ್ಳೆ ಸಹಾಯ ಮಾಡಬೇಕು, ಒಳ್ಳೆ ರೀತಿ ಬದುಕಬೇಕು, ಸಮಾಜಕ್ಕೆ ಏನಾದ್ರು ಒಂದು ಒಳ್ಳೆ ಕೊಡುಗೆ ಕೊಡಬೇಕು ಅನ್ನೋ ಒಂದು ಉದ್ದೇಶ ಐತೆ. ಏನಿಲ್ಲ, ನಮಗೆ ದೇವರು ಹೆಚ್ಚಿಗೆ ಜನಸೇವೆ ಮಾಡೋ ಒಂದು ಭಾಗ್ಯ ಕೊಡಿ ಅಂತ ಕೇಳ್ಕೊಂತೀವಿ. ಎಲ್ಲರಿಗೂ ಅಷ್ಟೇ, ನೀವು ಸಮಾಜಕ್ಕೆ ಏನಾದ್ರು ಕೊಡಿ, ಒಳ್ಳೇದು ಮಾಡಿ, ದೇವ್ರನ್ನ ಅಷ್ಟೇ ಕೇಳಿ, ಸ್ವಂತಕ್ಕೇನು ಕೇಳಬೇಡಿ ಅಷ್ಟೇ. ಇವತ್ತು ಕನ್ನಡ ವಿರೂಪಾಕ್ಷ ಸಂಘದ ವತಿಯಿಂದ 42ನೇ ವರ್ಷದ ಪಾದಯಾತ್ರೆ ಏನು ಮಾಡ್ತಾರೆ, ಇದು ತುಂಬ ಖುಷಿ ಪಡುವಂಥ ವಿಷಯ. ಯಾಕಂದರೆ ಒಂದು ಧರ್ಮಸ್ಥಳ ಪಾದಯಾತ್ರೆ ಅನ್ನೋದು ಅದು ಎಲ್ಲರಿಗೂ ಬರಲ್ಲ, ಮನಸ್ಸಿಂದ ಬರ್ತದೆ. ಆ ಮನಸ್ಸಿನಿಂದ ಎಲ್ಲ ಇವತ್ತು ಒಬ್ಬರಿಂದ ಇವತ್ತು ಸಾವಿರಾರು ಜನ ಇವತ್ತು ಪಾದಯಾತ್ರೆ ಮಾಡ್ತಾ ಇದ್ದಾರೆ. ಅದರಲ್ಲಿ ನಾವು ಕೂಡ ಭಾಗವಹಿಸ್ತಾ ಇದ್ದೀವಿ ಅಂದರೆ ನಮಗೊಂದು ಖುಷಿ. ಇವತ್ತು ನಮ್ಮ ನಾಯಕರು ಸತತವಾಗಿ 5 ದಿನದಿಂದ ಇವತ್ತು ಅನ್ನದಾನ ಮಾಡ್ತಾ ಇದ್ದಾರೆ. ನಮಗಂತೂ ಇದೊಂಥರ ಹಬ್ಬದ ವಾತಾವರಣ ಅಂತಲೇ ಹೇಳ್ಬೋದು. ನಮಗೆ ಈ ಥರ ನಾಯಕರು ಸಿಗಬೇಕಂದ್ರೆ ನಿಜವಲ್ಲೂ ನಮಗೊಂಥರ ಖುಷಿ. ನಾವು ಮುಂದಿನ ದಿನಗಳಲ್ಲಿ ಇಂಥ ಒಂದು ಕಾರ್ಯಕ್ರಮಗಳನ್ನು ಅವ್ರಿಗೂ ನಾವು ಪ್ರೋತ್ಸಾಹವನ್ನು ಕೊಟ್ಟುಕೊಂಡು ನಾವು ಅವ್ರ ಜೊತೆ ಸತತವಾಗಿ ಇಂಥ ಕಾರ್ಯಕ್ರಮಗಳಿಗೆ ನಾವು ನಮ್ಮ ಸ್ನೇಹಿತರು, ನಮ್ಮ ಸಂಘದ ಎಲ್ಲ ಕಾರ್ಯಕರ್ತರುಗಳು ಕೂಡ ಅವ್ರ ಜೊತೆ ಒಗ್ಗಟ್ಟಾಗಿ ಮುಂದಕ್ಕೆ ಇನ್ನೂ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ.